ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಹೊಸ ಚಾನಲ್. ಇಲ್ಲಿ ನಾನು ಕಡಿಮೆ ಸಮಯದಲ್ಲಿ ನಿಮಗೆ ರುಚಿಕರವಾದ ಅಡುಗೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಪಾನಿಪುರಿಗೆ ಪೂರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಪೂರಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿ ಅಂದರೆ ಮೈದಾ 1-2 ಟೇಬಲ್ ಸ್ಪೂನು, ರವೆ ಇದು ಒಂದು ದೊಡ್ಡ ಲೋಟ, ಒಂದು 40-50 ಪೂರಿ ಆಗುತ್ತೆ ಅದರಲ್ಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಪಾತ್ರೆಗೆ ನಾವಿಲ್ಲಿ ರವಾನ ಒಂದು ದೊಡ್ಡ ಲೋಟದ ರವಾನ ತೊಗೊಂಡಿದ್ದೀನಿ. ನನಗಿಲ್ಲಿ 40-50 ಪೂರಿ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಇವಾಗ ಅಂದರೆ 1-2 ಟೇಬಲ್ ಸ್ಪೂನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಜಾಸ್ತಿ ತೊಗೋಬೇಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪನ್ನು ನಾನೇನು ಮಾಡಿದ್ದೀನಿ ನೀರಲ್ಲಿ ಕರೆಸ್ಕೊಂಡು ಹಾಕಿದ್ದೀನಿ. ಇದರಿಂದ ಏನಾಗುತ್ತೆ, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಮಗೆ ಎಷ್ಟು ಬೇಕೋ ನೀರನ್ನು ಹಾಕ್ಕೊಂಡು ಏನು ಮಾಡಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಜಾಸ್ತಿ ಹಾಕ್ಕೋಬಾರ್ದು. ಒಮ್ಮೆಲೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟನ್ನು ಕಲಿಸ್ಕೊಂಡು ಒಂದು ಹದವಾದ ಪುರಿ ಲಟ್ಸ್ಕೊಳ್ಳೋದಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಕಲಿಸ್ಕೋಬೇಕು. ಅದೇನಾಗಿರುತ್ತೆ ಅಂದರೆ ಜಾಸ್ತಿ ಗಟ್ಟಿನೂ ಕಲಿಸ್ಕೋಬೇಡಿ, ಹಾಗೆ ಸ್ವಲ್ಪ ಮೆತ್ತಗೆನೂ ಕಲಿಸ್ಕೋಬೇಡಿ. ಒಂದು ಮೀಡಿಯಮ್ ಆಗಿ ಒಂದು ಸ್ವಲ್ಪ ನೀರು ಇರೋ ಥರನೇ ಕಲಿಸ್ಕೊಳ್ಳಿ. ಯಾಕಂದರೆ ಅದನ್ನು 1 ಅವರ್ ಇಡಬೇಕಾಗತ್ತೆ. 1 ಅವರ್ ಇಟ್ಟಾಗ ಏನಾಗುತ್ತೆ, ಅದು ಚೆನ್ನಾಗಿ ಉಬ್ಕೊಳ್ಳುತ್ತೆ. ಆಮೇಲೆ ನೀರೇನಾಗುತ್ತೆ, ಜಾಸ್ತಿ ಹಾಕಿದರೂ ಆಗಲ್ಲ, ಕಡಿಮೆ ಹಾಕಿದ್ರೂ ಆಗಲ್ಲ. ಅದೇನಾಗ್ಬಿಡುತ್ತೆ, ನೀರು ಕಡಿಮೆ ಹಾಕಿಬಿಟ್ರೆ ಗಟ್ಟಿಯಾಗಿಬಿಡುತ್ತೆ, ಲಟ್ಸ್ಕೊಳ್ಳೋಕ್ಕೂ ಆಗಲ್ಲ, ಪೂರಿ ಮಾಡೋದಕ್ಕೂ ಕಷ್ಟ ಆಗುತ್ತೆ, ಒಡೆದು ಬಿಡುತ್ತೆ. ಇವಾಗ ನಾವೇನು ಮಾಡಿದ್ದೀವಿ, 1 ಅವರ್ ಆದಮೇಲೆ ಅದನ್ನು ಪೂರಿ ಮಾಡೋದಕ್ಕೆ ನಾನು ಈ ಥರ 2 ರೀತಿಲಿ ಮಾಡ್ಬೋದು. ಇವಾಗ ನಾನು ಒಂದು ಸಿಂಗಲ್ ಚಪಾತಿ ಥರ ಮಾಡಿಕೊಂಡು ಅದನ್ನು ನಾನು ಚಿಕ್ಕ ಚಿಕ್ಕದಾಗಿ ಏನು ಮಾಡ್ಕೋತೀನಿ, ಒಂದು ಮುಚ್ಚಳದ ಸಹಾಯದಿಂದ ಕಟ್ ಮಾಡ್ಕೋತೀನಿ. ನೀವು ಯಾವ ರೀತಿ ಬೇಕಾದರೂ ಮಾಡ್ಬೋದು. ಈ ರೀತಿ ರೌಂಡಾಗಿ ಆಗುತ್ತೆ. ನಿಮ್ಗೆ ಬೇಕಾದಾಗೆ ಮಾಡ್ಕೊಳ್ಳಿ. ಆಮೇಲೆ ಏನಾಗುತ್ತೆ ಅಂದರೆ, ನಿಮ್ಗೆ 2 ರೀತಿಲೂ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ಕೂಡ ಲಟ್ಸ್ಕೋಬೋದು. ನಾನು ಜಾಸ್ತಿ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಸ್ಕೋತೀನಿ. ಯಾಕಂದರೆ ಅದು ಒಂದೇ ಹದವಾದ ಅಳತೆಯಲ್ಲಿರುತ್ತೆ. ಆಮೇಲೆ ನನಗೆ ಚೆನ್ನಾಗಿ ಪೂರಿ ಉಬ್ಕೊಂಡು ಬರುತ್ತೆ. ಆಮೇಲೆ ಎಲ್ಲ ಲಟ್ಸ್ಕೊಂಡಿರೋಂಥ ಚಿಕ್ಕ ಚಿಕ್ಕ ಪೂರಿಗಳನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾನು ಸ್ವಲ್ಪ ಏನು ಮಾಡ್ತೀನಿ, ಗಾಳಿಗೆ ಬಿಡ್ತೀನಿ. ಅದೆಲ್ಲ ಏನಾಗುತ್ತೆ, ಚೆನ್ನಾಗಿ ಗಾಳಿಗೆ ಬಿಟ್ಟರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಆಮೇಲೆ ಒಂದು ಬಾಣಲೆಗೆ ಎಣ್ಣೆನ ಕಾಯೋದಕ್ಕೆ ಇಡ್ತೀನಿ. ಎಣ್ಣೆ ಕಾಯೋಕ್ಕೆ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ 1-2 ಅಂತೆ ಪೂರಿನ ನಾನು ಹಾಕ್ಕೋತೀನಿ. ಸ್ವಲ್ಪ ಕಡಿಮೆ ಎಣ್ಣೆಲೇ ನಾನು ಇದು ಮಾಡ್ತೀನಿ, ಜಾಸ್ತಿ ಎಣ್ಣೆ ಹಾಕ್ಕೊಂಡು ಮಾಡೋದಕ್ಕೆ ಹೋಗೋದಿಲ್ಲ. ಏನಾಗುತ್ತೆ, ಒಂದೊಂದಾಗಿ ಪೂರಿಗಳನ್ನು ಹಾಕ್ಕೊಂಡ್ರೆ ಅದೇನಾಗುತ್ತೆ, ಚೆನ್ನಾಗಿ ಉಬ್ಕೊಂಡು ಬರುತ್ತೆ. 1-2 ಹಾಕ್ಕೊಂಡ್ರೆ ಒಮ್ಮೆಲೆ ಒಟ್ಟಿಗೆ ಹಾಕ್ಕೊಬಿಟ್ರೆ ಏನಾಗುತ್ತೆ, ಅದು ಉಬ್ಕೊಂಡು ಬರಲ್ಲ, ಒಂದಕ್ಕೊಂದು ಅಂಟ್ಕೊಬಿಡುತ್ತೆ. ಆಮೇಲೆ ಅದು ಉಬ್ಬೋದು ಇಲ್ಲ, ಮತ್ತು ಗರಿನೂ ಆಗೋದಿಲ್ಲ. ಈಗ ಒಂದೊಂದಾಗಿ ಬಿಟ್ಕೊಂಡು ಅದ್ರ ಮೇಲೆ ಪ್ರೆಸ್ ಮಾಡ್ಕೋತಾ ಹೋದರೆ ಚೆನ್ನಾಗಿ ಎಲ್ಲ ಪೂರಿಗಳು ಉಬ್ಕೊಂಡೇ ಬರುತ್ತೆ. ಯಾವುದು ಪೂರಿಗಳು ಕೂಡ ನಮಗೆ ಮೆತ್ತಗೆ ಆಗಿರೋ ಥರ ಅನಿಸೋದಿಲ್ಲ. ಆಮೇಲೆ ಒಂದು ಲೋಟಕ್ಕೆ ಬೇಕಾಗಿರುವಂಥ ಒಂದು 40-50 ಪೂರಿ ಕೂಡ ನಮಗೆ ಉಬ್ಕೊಂಡೇ ಸಿಗುತ್ತೆ. ಇವಾಗ ಎಲ್ಲ ಪೂರಿಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ನಾವು ಯಾವುದೇ ರೀತಿ ಬೇರೆ ಸೋಡಾ ಅದು ಇದು ಏನನ್ನೂ ಉಪಯೋಗಿಸದೆ ಮಾಡಿರೋಂಥ ಪೂರಿ ಗರಿಗರಿಯಾಗಿ ಹೇಗೆ ಬಂದಿದೆ ನೋಡಿ. ಇದನ್ನು ನಾವು ಏನು ಮಾಡ್ಬೋದು, ಪಾನಿ ಜೊತೆ ಪಲ್ಯ ಎಲ್ಲ ಹಾಕ್ಕೊಂಡು ತಿನ್ಕೋಬೋದು. ಇದೇನಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನು ಇವಾಗ ಪೂರಿ ಅಷ್ಟೇ ಮಾಡೋದನ್ನು ಹೇಳಿದ್ದೀನಿ. ಪಾನಿನ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.